ಯುದ್ಧದ ಎಫೆಕ್ಟ್ ಹೇಗಿದೆ ಅಂತಂದ್ರೆ ಪೆಟ್ರೋಲ್ ಡೀಸೆಲ್ ಬುಡಕ್ಕೂ ಕೂಡ ಈಗ ಬಿಸಿ ತಟ್ಟಿದೆ. ಅಂದ್ರೆ ಪ್ರೀಮಿಯಂ ಪೆಟ್ರೋಲ್ ಬೆಲೆ ₹2.35 ಏರಿಕೆಯಾಗಿರೋದು. ಪ್ರೀಮಿಯಂ ಪೆಟ್ರೋಲ್ ದರ ಹೆಚ್ಚಳವಾಗಿದೆ. ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಪ್ರೀಮಿಯಂ ಪೆಟ್ರೋಲ್ ದರವನ್ನ ಹೆಚ್ಚಿಸಿವೆ. ಪ್ರೀಮಿಯಂ ಪೆಟ್ರೋಲ್ ದರ ಎಷ್ಟು ಏರಿಕೆ ಆಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ₹2ಇಂದ ₹2.35ವರೆಗೂ ಹೆಚ್ಚಳ ಆಗಿದೆ. ಸಿಲಿಂಡರ್ ಕೊರತೆಯ ನಡುವೆ ಪ್ರೀಮಿಯಂ ಪೆಟ್ರೋಲ್ ದರ ಏರಿಕೆಯಾಗಿದೆ. ಮಧ್ಯಪ್ರಾಚ್ಯ ಸಂಘರ್ಷದಿಂದಾಗಿ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಏರುಪೇರಾಗ್ತಾ ಇದೆ. ಹಳೆ ದರ ₹110.97 ಇತ್ತು. ಈಗ ಹೊಸ ದರ ₹113.14. ಶೆಲ್ ಬಂಕ್ ಪೆಟ್ರೋಲ್ ದರ ನಾವು ನೋಡ್ತಾ ಇದ್ದೀವಿ. ಹಳೆಯ ದರ ₹116 ಇತ್ತು. ಈಗ ₹2 ಹೆಚ್ಚಳ ಆಗಿದೆ, ₹118 ಆಗಿದೆ. ಪೆಟ್ರೋಲ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಗಾಡಿಯಲ್ಲಿ ಓಡಾಡೋಕೆ ಆಗ್ತಿಲ್ಲ, ಏನಿಲ್ಲ. ಮತ್ತು ರೇಟ್ ಎಲ್ಲ ಜಾಸ್ತಿ ಆಗಿದೆ, ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀವಿ. ಬಂದಾಗ ಏನು ಹೇಳಿದ್ರು? ಪೆಟ್ರೋಲ್ ನಾರ್ಮಲ್ ಪೆಟ್ರೋಲ್ ಇದೆಯಾ? ನಾರ್ಮಲ್ ಪೆಟ್ರೋಲೇ ಇದೆ ಅಂತ ಹೇಳಿದ್ದಾರೆ. ಏನಂದ್ರು? ಇದೇ ನಾರ್ಮಲ್ ಪೆಟ್ರೋಲ್ ಇದೆ ಅಂತ ಹೇಳಿದ್ದಾರೆ. ಅದೇ ₹102 ₹103 ಮಾಡಿದ್ದಾರೆ ಪೆಟ್ರೋಲು. ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಎಷ್ಟು ಕಷ್ಟ ಆಗುತ್ತೆ ಸರ್ ರೇಟ್ ಜಾಸ್ತಿ ಆಗುತ್ತೆ? ತುಂಬ ಕಷ್ಟ ಆಗಿದೆ ಸರ್. ಕಿಲೋಮೀಟ್ರಿಗೆಲ್ಲ ಲೆಕ್ಕ ಹಾಕೊಂಡ್ರೆ ಜಾಸ್ತಿನೇ ಆಗುತ್ತೆ. ಪೆಟ್ರೋಲ್ ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿದೆ ಅಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಏನು ಸರ್, ಬೈಕ್ ಬಿಟ್ಟು ನಡ್ಕೊಂಡು ಹೋಗೋ ಪರಿಸ್ಥಿತಿಯಲ್ಲಿ ಬಂದುಬಿಟ್ಟಿದೆ ನಾವೆಲ್ಲ. ಸಿಲಿಂಡರ್ ರೇಟ್ ಜಾಸ್ತಿ ಆಯಿತು, ಎಲ್ಲ ಹೋಟೆಲ್ಗಳು ಬಂದದು. ಊಟಕ್ಕೆ ಗತಿ ಇಲ್ಲದಾಗಿದೆ. ನಾವು ಬೇರೆ ಊರಿಂದ ಬಂದು ಬೆಂಗಳೂರು ದುಡಿಯತ್ತೀವಿ, ಇಲ್ಲಿ ಊಟಕ್ಕೂ ಗತಿ ಇಲ್ಲ. ಇವಾಗ ಪೆಟ್ರೋಲ್ ರೇಟ್ ಆದರೆ ನಾವು ನಡ್ಕೊಂಡು ಓಡಾಡಬೇಕಾಗ್ತದೆ ಬೆಂಗಳೂರಲ್ಲಿ. ಅಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಸರ್. ಹೆಂಗೆ ಮಾಡೋದು ಹೇಳಿ? ಇವಾಗ ಸಿಲಿಂಡ್ರು ಜಾಸ್ತಿ ಆಯಿತು. ಸಿಲಿಂಡ್ರ್ ಜಾಸ್ತಿ ಆದರೂ ಆಗಲಿ, ಸಿಗ್ತಾ ಇಲ್ಲ ಸಿಲಿಂಡ್ರ್. ಎಲ್ಲಿದೆ ಸಿಲಿಂಡ್ರ್ ಹೇಳಿ? ಸಿಲಿಂಡ್ರೇ ಸಿಗ್ತಾ ಇಲ್ಲ. ಈ ಪೆಟ್ರೋಲೇ ಜಾಸ್ತಿ. ಎಲ್ಲ ಜಾಸ್ತಿ ಮಾಡ್ಕೊತ ಹೋದರೆ ಎಲ್ಲಿ ಹೋಗೋಣ ನಾವೆಲ್ಲ ಬಿಡೋರು? ಎಲ್ಲಿ ಹೋಗೋಣ ಸರ್ ಹೇಳಿ? ಆ ಕಾಲಕ್ಕೋಸ್ಕರ ಇನ್ನು ನಡ್ಕೊಂಡು ತಿರುಗಾಡೋ ಪರಿಸ್ಥಿತಿಯಲ್ಲಿ ಬಂದುಬಿಟ್ಟಿದೆ ಅಷ್ಟೇ ಸರ್. ಆ್ಯಕ್ಚುಲಿ ₹110 ಇತ್ತು ಅಂತ ಹೇಳಿದರು. ಇವಾಗ ₹112.40 ಆಗಿದೆ ಅಂತ. ₹2.40 ಜಾಸ್ತಿ ಆಗಿದೆ ನಿನ್ನೆಗಿಂತ. ಅಲ್ಲ, ಇದು ಗೊತ್ತಿಲ್ಲ, ಯಾರೋ ಮಾಡಿದ ತಪ್ಪಿಗೆ ಯಾರಿಗೂ ಶಿಕ್ಷೆ ಅಂತ ಅನ್ನಿಸ್ತಾ ಇದೆ. ಸೊ ಯಾರೋ ಫೈಟ್ ಮಾಡ್ತಾ ಇದ್ದಾರೆ, ಸಫರ್ ಮಾಡ್ತಾ ಇರೋರು ನಾವುಗಳು, ನಮ್ಮಂಥ ಸ್ಮಾಲ್ ಜನಗಳು, ಬಡ ಜನಗಳು. ಭಾಳ ಕಷ್ಟ ಅನಿಸುತ್ತೆ. ಹಿಂಗೆ ಏರಿಕೆ ಆಗ್ತಾ ಹೋದರೆ. ಹೌದು, ಎಷ್ಟು ಕಷ್ಟ? ತುಂಬ ಕಷ್ಟ ಇದೆ ಮಾಡಲಿಕ್ಕೆ. ಸಣ್ಣ ಪುಟ್ಟ ಜನಗಳ ಜೀವನ ಮಾಡಲಿಕ್ಕೆ ಹೇಗೆ ಎಲ್ಲಿ ಹೋಗ್ತಾರೆ? ಡೈಲಿ ಈ ಥರ ಜಾಸ್ತಿ ಆಗ್ತಾ ಇದೆ. ಪೆಟ್ರೋಲ್ ರೇಟ್ ಜಾಸ್ತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.